ಹಾಯ್ ಎಲ್ಲರಿಗೂ. ಇವತ್ತು ನಾನೊಂದು ವೆರಿ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಏನಂದ್ರೆ ಮಾಲ್ಟಾದಲ್ಲಿ ಜಾಬ್ ಸಿಗುತ್ತಾ ಅನ್ನೋದ್ರ ಬಗ್ಗೆ. ಜಾಬ್ ಸಿಗುತ್ತಾ ಅಂತ ಕೇಳಿದ್ರೆ ಎಸ್ ಸಿಗುತ್ತೆ. ಅದಕ್ಕೂ ಮುಂಚೆ ನಾವು ಕೆಲವೊಂದು ವಿಷಯಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಮೇನ್ ಆಗಿ ಇಲ್ಲಿ ಇಂಡಿಯನ್ಸ್ಗೆ ಜಾಬ್ ಅವೈಲೇಬಲ್ ಇರೋದು ಅಂದ್ರೆ ಹೆಲ್ತ್ ಸೆಕ್ಟರ್ ಅಲ್ಲಿ, ಕನ್ಸ್ಟ್ರಕ್ಷನ್ ಅಲ್ಲಿ, ಹೌಸ್ ಕೀಪಿಂಗ್, ಕ್ಲೀನಿಂಗ್, ಆಮೇಲೆ ಏನು ಹಾಸ್ಪಿಟಾಲಿಟಿ, ಹೋಟೆಲ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ, ಮತ್ತೆ ನಿಮ್ಮ ಹತ್ರ ಹೆವಿ ಲೈಸೆನ್ಸ್ ಇದೆ ವಿತ್ ಮೋರ್ ದೆನ್ 2 year ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ನಿಮಗೆ ಡೈರೆಕ್ಟ್ ಆಗಿ ಪಬ್ಲಿಕ್ ಮಾಲ್ಟಾ ಟ್ರಾನ್ಸ್ಪೋರ್ಟ್ ಅಲ್ಲಿ ಅಪ್ಲೈ ಮಾಡ್ಬೋದು. ಇದು ಹೆವಿ ಲೈಸೆನ್ಸ್ ಇರೋರಿಗೆ. ಸೊ ಅದರ್ಸ್ ಏನ್ ಮಾಡ್ಬೋದು ಅಂದ್ರೆ ನಾನು ಕೆಲವೊಂದು ಏಜೆನ್ಸಿ ಡೀಟೇಲ್ಸ್ ಎಲ್ಲ ಹಾಕ್ತೀನಿ. ಅಂದ್ರೆ ಇಂಡಿಯನ್ ಬೇಸ್ಡ್ ಏಜೆನ್ಸಿ ಡೀಟೇಲ್ಸ್ ಇಲ್ಲಿ ಮೆನ್ಷನ್ ಮಾಡಿರೋದು, ಇವ್ರ ಮುಖಾಂತರ ಅಪ್ಲೈ ಮಾಡ್ಬೋದು. ಮತ್ತೆ ಇಲ್ಲಿ ಮಾಲ್ಟಾ ಬೇಸ್ಡ್ ಏಜೆನ್ಸಿ ಡೀಟೇಲ್ಸ್ ಕೂಡ ಹಾಕಿದ್ದೀನಿ, ಇವ್ರ ಮುಖಾಂತರ ಕೂಡ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋದಕ್ಕೂ ಮುಂಚೆ ನಾವು ಮೇನ್ ಆಗಿ ಯುರೋಪಾ CV ಪ್ಲಸ್ ಕವರಿಂಗ್ ಲೆಟರ್ ಅವ್ರ ಮೋಟಿವೇಶನ್ ಲೆಟರ್ ಇದೆರಡು ನಾವು ರೆಡಿ ಮಾಡಿ ಇಟ್ಕೋಬೇಕು. ಅದಾದ್ಮೇಲೆ ಪ್ಲಸ್ ಸರ್ಟಿಫಿಕೇಟ್ ಜೊತೆ ಇದೆಲ್ಲಾನು PDF ಆಗಿ ನಾವು ಅಪ್ಲೈ ಮಾಡಬೇಕಾಗುತ್ತೆ. ನೀವು ಇವರೇ ವೆಬ್ಸೈಟ್ ಅಲ್ಲಿ ನಾನು ಏನು ಏಜೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದೀನಿ ಅವ್ರನ್ನ ಗೂಗಲ್ ಸರ್ಚ್ ಮಾಡಿ ಅವರ ವೆಬ್ಸೈಟ್ ಅಲ್ಲಿ ಹೋಗಿ ಏನು ಜಾಬ್ ವೇಕೆನ್ಸಿ ಅವೈಲೇಬಲ್ ಇದೆ ಅಂತ ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಇನ್ ಕೇಸ್ ಅಲ್ಲಿ ಅವೈಲೇಬಿಲಿಟಿ ಇಲ್ಲ ಅಂದ್ರೆ ಕೆಳಗಡೆ ಅವರು ಮೇಲ್ ID ಮೆನ್ಷನ್ ಮಾಡಿರ್ತಾರೆ ಅವ್ರದ್ದೇ ಕಂಪನಿದು. ಸೊ ಅವರಿಗೆ ಮೇಲ್ ಕೂಡ ಡೈರೆಕ್ಟ್ ಆಗಿ ಮಾಡ್ಬೋದು. ನೀವು ಮೇಲ್ ಮಾಡಬೇಕಾದ್ರೆ ಏನ್ ಡೀಟೇಲ್ಸ್ ನಾನು ಹೇಳಿದೆ ಅದನ್ನೆಲ್ಲ ನೀವು ಅಟ್ಯಾಚ್ ಮಾಡಿ ಪ್ರಾಪರ್ ಆಗಿ ಮೇಲ್ ಕಳಿಸಿದ್ರೆ ನಮ್ಮ ಯುರೋಪಾ CV ಮತ್ತೆ ಕವರಿಂಗ್ ಲೆಟರ್ ಅದೆಲ್ಲ ಕ್ಲಿಯರ್ ಆಗಿದ್ರೆ ಖಂಡಿತವಾಗ್ಲೂ ರೆಸ್ಪಾಂಡ್ ಮಾಡೇ ಮಾಡ್ತಾರೆ. ವೇಕೆನ್ಸಿ ಇದ್ರೂ ಇಲ್ಲ ಅಂದ್ರೂ ರೆಸ್ಪಾಂಡ್ ಮಾಡಿಯೇ ಮಾಡ್ತಾರೆ ಅವ್ರು ನಮಗೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತೀನಿ ಅನ್ನೋರು, ಅಂದ್ರೆ ಏಜೆನ್ಸಿ ಥ್ರೂ ಬೇಡ, ನಾವೇ ಡೈರೆಕ್ಟ್ ಆಗಿ ಮಾಡ್ತೀನಿ ಅನ್ನೋರು ಅವರಿಗೂ ಕೂಡ ಮಾಡಬಹುದು ಡೈರೆಕ್ಟ್ ಆಗಿ ಕಂಪನಿಗೆ. ಅದಕ್ಕೆ ಅಂತಾನೆ ಜಾಬ್ ಅಪ್ಲಿಕೇಶನ್ಸ್ ಇದೆ, ಅದನ್ನು ನಾನು ಮೆನ್ಷನ್ ಮಾಡ್ತೀನಿ, ಅದ್ರ ಥ್ರೂ ನೀವು ಮಾಡ್ಬೋದು. ಅಂದ್ರೆ ಪೇಪರ್ ವರ್ಕ್ಸ್ ಎಲ್ಲ ಮಾಡೋಕ್ಕೆ ಐಡಿಯಾ ಇರುವವರು ಮಾತ್ರ. ಕೆಲವೊಂದು ಕಂಪನಿ ಏನು ವೀಸಾ ಸ್ಪಾನ್ಸರ್ ಮಾಡುತ್ತೆ, ಕೆಲವು ಕಂಪನಿ ಮಾಡೋದಿಲ್ಲ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅಪ್ಲೈ ಮಾಡಿ. ಇದು ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ. ಓಕೆ ದೆನ್ ಯಾರು ಅಪ್ಲೈ ಮಾಡ್ತಿದ್ದಾರೆ ಅವರಿಗೆ ಆಲ್ ದ ಬೆಸ್ಟ್. ನೆಕ್ಸ್ಟ್ ಇಲ್ಲಿ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜಸ್ ಆಗಿದೆ, ಅದ್ರ ಬಗ್ಗೆನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇಲ್ಲಿ ಬರೋದಕ್ಕೂ ಮುಂಚೆ ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕು, ಹಾಗೆ ಎಮೋಷ್ನಲಿ ಫಿಸಿಕಲಿ ಕೂಡ ಸ್ಟ್ರಾಂಗ್ ಆಗಿರಬೇಕು. ಆವಾಗ ಮಾತ್ರ ನಾವಿಲ್ಲಿ ಎಲ್ಲ ಅಲೋನ್ ಆಗಿ ಫೇಸ್ ಮಾಡ್ಬೋದು, ಇಲ್ಲಾಂದರೆ ನಾವು ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಸೊ ಹೋಪ್ಫುಲಿ ಈ ವಿಡಿಯೋದಿಂದ ಏನಾದರೂ ಒಂದು ಸ್ವಲ್ಪ ನಾಲೆಡ್ಜ್ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್.